ಇದು ಸಿಜೆಪಿ ಪ್ರತಿಭಟನೆ ಕುಗ್ಗಿಸುವಂತಹ ತಂತ್ರ ಅಂತ ಹೇಳಿ ಆಪ್ ಮತ್ತೊಂದು ರೀತಿಯ ವ್ಯಾಖ್ಯಾನವನ್ನ ಕೊಡ್ತಾ ಇದೆ. ಪ್ರಧಾನಿ ನಿವಾಸದ ಬಳಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ, ಇದು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಅಥವಾ ಆ ವಿಷಯವನ್ನ ಡೈವರ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ರು ಕೂಡ ಇಲ್ಲಿ ಒಟ್ಟಿಗೆ ಸೇರ್ಕೊಂಡು ಮಾಡಿರುವಂತಹ ಪ್ಲಾನ್ ಅನ್ನೋ ಧಾಟಿಯಲ್ಲಿ ಆಪ್ ಆರೋಪವನ್ನ ಮಾಡ್ತಾ ಇದೆ. ಈ ಪ್ರತಿಭಟನೆಯೂ ಕೂಡ ಎಲ್ಲ ಪೂರ್ವ ನಿಯೋಜಿತ ಎಲ್ಲ ಮಾತುಕತೆಯನ್ನ ನಡೆಸಿಕೊಂಡು ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಅನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿ ಆಪ್ ಇಲ್ಲಿ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಪ್ರಧಾನಿಯವರ ನಿವಾಸದ ಬಳಿ ನೀವು ಪ್ರತಿಭಟನೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೀರಿ ಅಂದ್ರೆ ಅದು ಹೇಗ್ ಸಾಧ್ಯ? ಇದರ ಹಿಂದೆ ಬೇರೆ ಏನು ದುರುದ್ದೇಶ ಇರಬಹುದಲ್ಲ ಅನ್ನೋದು ಆಪ್ನ ಅಭಿಪ್ರಾಯ ಇಲ್ಲಿ. ಆದ್ರೆ ಅದನ್ನ ಕಾಂಗ್ರೆಸ್ಸಿಗರು ತಳ್ಳಿ ಹಾಕ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಬೇಕಿದ್ರೆ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪಿಸ್ತಾ ಇದ್ರು. ಇದರ ನಡುವೆ ಆಪ್ನಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇರುವ ಮಧ್ಯೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿನ ಈ ಧರಣಿ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಅಹೋರಾತ್ರಿ ಧರಣಿಯನ್ನ ಮಾಡುವಂತಹ ಸಾಧ್ಯತೆಯೂ ಕೂಡ ಕಂಡು ಬರುತ್ತಿದೆ. ಹೀಗೆ ಕಾಂಗ್ರೆಸ್ನ ನಾಯಕರುಗಳು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಬಹುಶಃ ಮಧುಶ್ರೀ ಹೇಳಿದ ಹಾಗೆ ಇದನ್ನ ಎರಡು ರೀತಿಯಾಗಿ ಬಹುಶಃ ವ್ಯಾಖ್ಯಾನಿಸಬಹುದು. ಒಂದು, ಹೌದು, ಜಂತರ್ ಮಂತರ್ನಲ್ಲೇ ಕಾಂಗ್ರೆಸ್ ಪ್ರತಿಭಟನೆ ಕೂತಿದ್ರೆ ಏನಾಗ್ತಿತ್ತು, ಹೋಗಿದ್ದಿ ಸಿಜೆಪಿಗೆ ಸಪೋರ್ಟಿವ್ ಆಗಿದ್ದು, ಬಹುಶಃ ಆ ಪ್ರತಿಭಟನೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗೋದಕ್ಕೂ ಕಾರಣ ಆಗ್ತಾ ಇತ್ತು. ಎರಡನೇದಾಗಿ ಬಹುಶಃ ಹಾಗಾದ್ರೆ ಪ್ರಧಾನಿ ನಿವಾಸದ ಮುಂದೆ ಕೂತಿದ್ರಲ್ಲಿ ಅಂತ ಬಹುಶಃ ಇಂಟೆನ್ಸಿಟಿ ಕೂಡ ಈಗ ಹೆಚ್ಚಿದೆ. ಪ್ರಧಾನಿ ನಿವಾಸದ ಮುಂದೆ ಕೂತಿರುವಂಥದ್ದು ಇದೆಯಲ್ಲ, ಈ ಒಟ್ಟು ಪ್ರತಿಭಟನೆ ಆಕ್ರೋಶದ ತೀವ್ರತೆನೇ ಅದು ಹೆಚ್ಚಿದೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ. ಯಾಕಂದ್ರೆ ಪ್ರಧಾನಿ ನಿವಾಸದ ಮುಂದೆನೆ ಬಂದು ಕೂತಿರುವಂತದ್ದು ಸಂಗತಿ. ಹೀಗಾಗಿ ಇದು 2-3 ತಂದಲ್ಲಿ ವ್ಯಾಖ್ಯಾನಿಸಬಹುದು. ಆಪ್ ಇದನ್ನ ಮ್ಯಾಚ್ ಫಿಕ್ಸಿಂಗ್ ಅನ್ಬೋದು, ಗೇಮ್ ಫಿಕ್ಸಿಂಗ್ ಅನ್ಬೋದು, ಅಥವಾ ಕಾಂಗ್ರೆಸ್ ಇದನ್ನ ಇಲ್ಲಿ ಕೂತಿದ್ರಿಂದನೇ ಅವ್ರಿಗೆ ಪ್ರತಿಭಟನೆ ಬಿಸಿ ತಡ್ತಾ ಇರೋದು ಅಂತ ಹೇಳ್ಬೋದು. ಏನೋ ಒಟ್ನಲ್ಲಿ ಪ್ರತಿಭಟನೆ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಆಮೇಲೆ ಇಲ್ಲಿ ನೋಡ್ತಾ ಇದೀವಿ ನೋಡಿ, ಇದು ಈ ತರನಾದಂಥದ್ದು ಪೊಲೀಸರು ವಿರುದ್ಧವಾಗಿ, ಸಿಬ್ಬಂದಿ ವಿರುದ್ಧವಾಗಿ ದೌರ್ಜನ್ಯ ಅಂತೇಳಿ ಆರೋಪ ಮಾಡಿಕೊಂಡು ಬಹಳಷ್ಟು ಸಂಗತಿಗಳನ್ನ ನಾವು ಗಮನಿಸ್ತಾ ಇದೀವಿ. ನಿನ್ನೆ ಮಾತೆತ್ತಿದ್ರೆ ಲಾಠಿ ತೋರಿಸ್ತಾ ಇದ್ದಂತ ಪೊಲೀಸರು ಇವತ್ತು ಬಹಳಷ್ಟು ಕಡೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಈ ಭೀಮ್ ಸಂಬಂಧಪಟ್ಟ ಹಾಗಿನ ನಾಯಕರುಗಳ ಮುಂದೆ ಎಲ್ಲ ಇವತ್ತು ಅವರು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು. ಇಲ್ಲಿ ನೋಡಿ, ಇಲ್ಲಿ ಕೆಲವರು ಕೂರಕ್ಕೆ ಹೊಡ್ತಾ ಇದ್ದಾರೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತ ಸ್ಥಳದಲ್ಲೇ. ಇನ್ ಕೆಲವ್ರನ್ನ ವಶಕ್ಕೆ ಪಡಿತಾ ಇದ್ದಾರೆ. आप ऐसे क्यों लड़ रहे हो? चलो 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 भाई चलो। ಬಹುಶಃ ಇಲ್ಲ ನೋಡ್ತಾ ಇದೀವಲ್ಲ, ಇದು ಪ್ರಧಾನಿ ನಿವಾಸದ ಮುಂದೆ ನಡೀತಾ ಇರುವಂತಹ ಪ್ರತಿಭಟನೆ ನಡೆಸ್ತಾ ಇದ್ದ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯೋ ಪ್ರಯತ್ನ ನಡೀತಾ ಇದೆ.
ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿ ಆ ಸ್ಥಳದ ಕಡೆಗೆ ದೌಡಾಯಿಸ್ತಾ ಇದ್ದಾರೆ. ಬಹುಶಃ ಈಗ ಎಲ್ಲರನ್ನು ವಶಕ್ಕೆ ಪಡೆಯುವಂತ ಕಾರ್ಯ ಆಗ್ಬೋದು. ಅಲ್ಲಿ ರಾಹುಲ್ ಗಾಂಧಿ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಇದ್ದಾರೆ, DK ಶಿವಕುಮಾರ್ ಇದ್ದಾರೆ, VD ಸತೀಶನ್ ಇದ್ದಾರೆ. ಹೀಗೆ ಎಲ್ಲರೂ ಕೂಡ ವಶಕ್ಕೆ ಪಡೆಯುವಂತ ಕಾರ್ಯ ಆಗಬಹುದು ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿನೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ಭದ್ರತಾ ಸಿಬ್ಬಂದಿ ಆ ಕಡೆಗೆ ನುಗ್ತಾ ಇದ್ದಾರೆ. ಕೆಲ SP ನಾಯಕರುಗಳು ಕೂಡ ಅಲ್ಲಿ ಇದ್ದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಮಹಿಳಾ ಕಾರ್ಯಕರ್ತ ಕೆಲ ಮಹಿಳೆಯರು ಈಗ ಆಲ್ರೆಡಿ ನೆಲದ ಮೇಲೆ ಕೂತು ತಮ್ಮ ಪ್ರತಿಭಟನೆಯನ್ನ ಹೀಗೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ವಾಹನಗಳಿಗೆ ಅಡ್ಡಲಾಗಿ ಕೂತಿದ್ದಾರೆ. ಸಮಾಜವಾದಿ ಪಕ್ಷದ ಕೆಲ ನಾಯಕರುಗಳು ಕೂಡ ಅಲ್ಲಿ ಓಡಾಡ್ತಾ ಇದ್ದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಅಖಿಲೇಶ್ ಯಾದವ್ ಅಥವಾ ಯಾರು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಬಟ್ ಬಹಳಷ್ಟು ಮಂದಿ ನಾಯಕರು ಆ ಸ್ಥಳದ ಕಡೆಗೆ ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ಫ್ಯಾಕ್ಟ್ ಬಹಳ ಕಾರ್ಯಕರ್ತರೆಲ್ಲ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರೆ ಕೊಟ್ಟಿದ್ದರು. ಹಾಗೇನಾದ್ರೂ ಆಗಿದ್ದಿದ್ರೆ ಇವತ್ತು ರಾತ್ರಿ ಸಂದರ್ಭದಲ್ಲಿ ಪ್ರಧಾನಿ ನಿವಾಸದ ಎದುರೇ ದೊಡ್ಡ ಪ್ರತಿಭಟನಾ ವೇದಿಕೆ ಆಗ್ಬಿಡ್ತಾ ಇತ್ತು. ಈಗ ಅದಕ್ಕೆಲ್ಲ ಆಸ್ಪದ ಕೊಡದೇ ಇರುವಂತ ರೀತಿಯಾಗಿ ವಶಕ್ಕೆ ಪಡೆಯೋ ಕೆಲಸ ಆಗ್ತಾ ಇದೆ. ನಾವಿಲ್ಲಿ ನೋಡ್ತಾ ಇರುವಂತದ್ದು ನೇರ ಪ್ರಸಾದ ದೃಶ್ಯಾವಳಿಗಳು. ಪ್ರಧಾನಿ ನಿವಾಸದ ಮುಂದೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಕೆಲವರನ್ನು ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಬಹಳ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರನ್ನೆಲ್ಲ ಮನವೊಲಿಸಿ ಅವ್ರನ್ನ ವಶಕ್ಕೆ ಪಡೆಯುವಂಥದ್ದು ಪೊಲೀಸ್ ಸಿಬ್ಬಂದಿಗೆ ಇಲ್ಲಿ ಬಹಳ ತಲೆನೋವಿನ ಸಂಗತಿಯಾಗಿದೆ. ಈಗ ಆಲ್ರೆಡಿ ಹಲವು ಕಾಂಗ್ರೆಸ್ ನಾಯಕರುಗಳನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಒಂದು ಹಂತದಲ್ಲಿ ಇವತ್ತು ಕಾಂಗ್ರೆಸ್ ಅಹೋರಾತ್ರಿ ಧರಣಿಗೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇತ್ತು. ಕೇಂದ್ರದ ಕಡೆಯಿಂದನೂ ಕೂಡ ಕೆಲ ಸಚಿವರು ಮೇಲಿನ ಮೇಲೆ ಬಂದು ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ದರು. ಅದ್ಯಾವುದಕ್ಕೂ ಕೂಡ ಬಗ್ಗೋ ರೀತಿಯಾಗಿ ಕಂಡು ಬರ್ತಾ ಇರಲಿಲ್ಲ. ಆಮೇಲೆ ಇದು ಸಹಜವಾಗಿ ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಿ ಮೋದಿಗೆ ಎಲ್ಲ ಬಹಳ ಮುಜುಗರದ ಸಂಗತಿಯಾಗಿತ್ತು. ಅವ್ರ ನಿವಾಸದ ಮುಂದೆನೆ ಬಂದು ಪ್ರತಿಭಟನೆ ಮಾಡ್ತಾ ಇರೋದು. ವಿರೋಧ ಪಕ್ಷಗಳಲ್ಲೂ ಕೂಡ ಸಹಜವಾಗಿ ಬಹಳ ಒಡಕಿದೆ. ಅವರು ಕೂಡ ಇದು ಕಾಂಗ್ರೆಸ್ ಬಿಜೆಪಿಯ ಬಿ ಟೀಮ್, ಆ ಕಾರಣಕ್ಕಾಗಿ ಹೋಗಲ್ಲೇ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು. ಅವ್ರಿಗೆ ಹೆಂಗೆ ಅವಕಾಶ ಸಿಕ್ತು ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು. ಸೊ ಅದೆಲ್ಲದರ ನಡುವೆನೆ ಈಗ ಪ್ರತಿಭಟನೆ ನಡೆಸ್ತಾ ಇದ್ದಂತ ಪ್ರತಿಭಟನಾಕಾರರನ್ನ, ಅದರಲ್ಲೂ ಅಖಿಲೇಶ್ ಯಾದವ್ ಸೇರಿದಂಗೆ ಸಮಾಜವಾದಿ ಪಕ್ಷದ ಕೆಲ ನಾಯಕರುಗಳಲ್ಲಿದ್ರು, ಅವ್ರನ್ನೆಲ್ಲ ವಶಕ್ಕೆ ಪಡೆಯುವಂತ ಕಾರ್ಯ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರುಗಳನ್ನೂ ಕೂಡ ವಶಕ್ಕೆ ಪಡೆಯೋ ಕೆಲಸ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಹುಶಃ ಆ ಸ್ಥಳವನ್ನ ಕ್ಲಿಯರ್ ಮಾಡುವಂತ ಕೆಲಸ ಸದ್ಯ ನಡೀತಾ ಇದೆ. ಮತ್ತೊಂದು ಕಡೆ ಜಂತರ್ ಮಂತರ್ನಲ್ಲಿ ಅದು ಬೇರೆ ಪ್ರತಿಭಟನೆ ನಡೀತಾನೆ ಇದೆ. ಅದು CJP ನೇತೃತ್ವದಲ್ಲಿ ನಡೀತಾ ಇರುವಂತ ಪ್ರತಿಭಟನೆಗೆ ಬಹಳಷ್ಟು ಮಂದಿ ಹೋಗಿ ಬೆಂಬಲ ಕೊಡ್ತಾ ಇದ್ದಾರೆ. ಬಟ್ ಪ್ರಧಾನಿ ನಿವಾಸದ ಎದುರೇ ನಡೀತಾ ಇದ್ದಂತ ಪ್ರತಿಭಟನೆ ಬಹುಶಃ ಒಂದು ಹಂತದಲ್ಲಿ ಅವ್ರನ್ನ ವಶಕ್ಕೆ ಪಡೆಯುವ ಮುಖೇನವಾಗಿ ಆ ಸ್ಥಳ ಕ್ಲಿಯರ್ ಮಾಡುವಂತ ಕೆಲಸಕ್ಕೆ ಚಾಲನೆ ಅಂತೂ ಸಿಕ್ಕಿದೆ ಅಂತ ಕಾಣಿಸ್ತಾ ಇದೆ. ಪ್ರಧಾನಿ ಮೋದಿ ಅವರ ನಿವಾಸದಿಂದ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರತಿಭಟನಾ ಸ್ಥಳದಲ್ಲಿ ಸದ್ಯಕ್ಕೆ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಉದ್ವಿಗ್ನ ಪರಿಸ್ಥಿತಿ ಇದೆ. ಪ್ರತಿಭಟನಾ ನಿರತರನ್ನ ಅಲ್ಲಿಂದ ತೆರವು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಮೊದಲಿಗೆ ಮನವೊಲಿಸುವಂತಹ ಪ್ರಯತ್ನ ಆಯಿತು. ಪೊಲೀಸರು ಕೂಡ ಶಾಂತಿಯುತವಾಗಿ ಮಾತುಕತೆಯನ್ನ ನಡೆಸಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲ್ಲ, ಪ್ರತಿಭಟನಾ ಸ್ಥಳವನ್ನ ಬಿಟ್ಟು ಕದಲಲ್ಲ ಅಂತ ಹೇಳಿ ಯಾವಾಗ ಪಟ್ಟು ಹಿಡಿದು ಕೂತ್ರೋ ಪೊಲೀಸರು ಕೂಡ ಬಲಪ್ರಯೋಗವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲರನ್ನೂ ಕೂಡ ಬಲವಂತವಾಗಿ ಗಾಡಿಗೆ ಹತ್ತಿಸುವಂತಹ ಕೆಲಸ ಆಗ್ತಾ ಇದೆ. ಯಾರೆಲ್ಲ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗ್ತಾ ಇದೆ, ನಮ್ಮ ಕೈ ಮೀರಿ ಹೋಗ್ತಾ ಇದೆ. ಒಂದು ವೇಳೆ ಇದೇ ರೀತಿ ಆದ್ರೆ ನೆಕ್ಸ್ಟ್ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋದನ್ನ ಮನಗಂಡು ಇದೀಗ ಪೊಲೀಸರು ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಕಾಂಗ್ರೆಸ್ನ ನಾಯಕರು, ಸಮಾಜವಾದಿ ಪಕ್ಷದ ನಾಯಕರು ಎಲ್ಲರನ್ನೂ ಕೂಡ ಅಲ್ಲಿಂದ ಕರೆದುಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ. ವಶಕ್ಕೆ ಪಡೆಯೋದಕ್ಕೆ ಹರಸಾಹಸವನ್ನ ಪಡ್ತಿದ್ದಾರೆ.